ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ಗಳ ಪೈಕಿ ಇವತ್ತು ಕಾಂಗ್ರೆಸ್ನಲ್ಲಿ ಮತ್ತೊಮ್ಮೆ ಈ ಫ್ಯಾಮಿಲಿ ಪಾಲಿಟಿಕ್ಸ್ ಜೋರಾಗ್ತಿದೆಯಾ ಅನ್ನೋ ಅನುಮಾನಕ್ಕೆ ಸಂಬಂಧಪಟ್ಟ ಸುದ್ದಿ. ನಾವು ಲೋಕಸಭಾ ಚುನಾವಣೆಯ ಟಿಕೆಟ್ ಹಂಚಿಕೆ ಸಂದರ್ಭದಲ್ಲಿ ಗಮನಿಸಿದ್ವಿ. ಬಹುತೇಕ ಹಾಲಿ ಸಚಿವರ ಮಕ್ಕಳಿಗೇನೆ ಅಥವಾ ಕುಟುಂಬಸ್ಥರಿಗೆ ಸಂಬಂಧಿಕರಿಗೇನೆ ಟಿಕೆಟ್ ನೀಡಲಾಗಿತ್ತು ಅನ್ನೋದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಗ್ರಾಸವಾಗಿತ್ತು. ಇದೀಗ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನದ ವಿಚಾರದಲ್ಲೂ ಕೂಡ ಫ್ಯಾಮಿಲಿ ಪಾಲಿಟಿಕ್ಸ್ ಜೋರಾಗಿ ನಡೀತಿದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಕಾಂಗ್ರೆಸ್ನ ಶಾಸಕರು ಸಚಿವರಿಗೇನೆ ಕುರ್ಚಿ ಭಾಗ್ಯ, ಸಾಮಾನ್ಯ ಕಾರ್ಯಕರ್ತರಿಗೆ ಯೂತ್ ಕಾಂಗ್ರೆಸ್ ಎಲೆಕ್ಷನ್ನಲ್ಲಿ ಸ್ಥಾನಮಾನ ಇಲ್ವಾ ಅನ್ನೋ ಅನುಮಾನಕ್ಕೆ ಕಾರಣವಾಗ್ತಾ ಇದೆ ಪಟ್ಟಿ. ಕಾಂಗ್ರೆಸ್ನಲ್ಲಿ ದುಡಿದ ಕಾರ್ಯಕರ್ತರಿಗೆ ಯೋಗ್ಯತೆ ಇಲ್ವಾ ಅನ್ನೋ ಪ್ರಶ್ನೆಯನ್ನ ಕೇಳೋ ಪ್ರಸಂಗ. ಸಚಿವರು ಶಾಸಕರ ಮಕ್ಕಳ ಸ್ಪರ್ಧೆಗೆ ಕಾಂಗ್ರೆಸ್ ಪಕ್ಷದ ಒಳಗೇನೆ ಅಸಮಾಧಾನ ಸ್ಫೋಟವಾಗಿದೆ. ಹಣ ತೋಳ್ಬಲ ಪ್ರಯೋಗ ಆಗಿದೆ ಅಂತ ತೀವ್ರ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಕಾಂಗ್ರೆಸ್ನ ಕಾರ್ಯಕರ್ತರು. ಚುನಾವಣೆಯಲ್ಲಿ ಸಚಿವರು ಹಾಗೆ ಶಾಸಕರ ವರ್ಚಸ್ಸಿನ ಕಾರ್ಡನ್ನೇ ಪ್ಲೇ ಮಾಡ್ತಿದ್ದಾರೆ. ಯೂತ್ ಕಾಂಗ್ರೆಸ್ ಎಲೆಕ್ಷನ್ನಲ್ಲಿ ಸಚಿವರು ಹಾಗೆ ಶಾಸಕರ ಹಸ್ತಕ್ಷೇಪ ಅನ್ನೋ ಆರೋಪ, ಅಸಮಾಧಾನ ಕಾಂಗ್ರೆಸ್ ಪಕ್ಷದ ಒಳಗೆ ಬರ್ತಿದೆ. ಇನ್ಫ್ಯಾಕ್ಟ್ ಕಳೆದ ಬಾರಿ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ಆದಾಗ ಭಾರಿ ಪೈಪೋಟಿ, ರಕ್ಷಾರಾಮಯ್ಯ ಹಾಗೆ ಮೊಹಮ್ಮದ್ ನಲ್ಪಾಡ್ ಅವರ ನಡುವಿನ ಆ ಜಿದ್ದಿನ ಪೈಪೋಟಿ ರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಸುದ್ದಿಗೆ ಗ್ರಾಸವಾಗಿತ್ತು. ಇದೀಗ ಮತ್ತೊಂದು ಅವಧಿಗೆ ಯೂತ್ ಕಾಂಗ್ರೆಸ್ ಎಲೆಕ್ಷನ್. ಈಗ ಆಲ್ರೆಡಿ ಅಸಮಾಧಾನ, ಬರೀ ದೊಡ್ಡವ್ರ ಮಕ್ಕಳಿಗೇನೆ ಪೋಸ್ಟ್ ಕೊಡ್ತಾ ಹೋದ್ರೆ ನಮಗೆ ಯಾವಾಗ ಅನ್ನೋ ಪ್ರಶ್ನೆಯನ್ನ ಕಾಂಗ್ರೆಸ್ ಪಕ್ಷದ ಸಾಮಾನ್ಯ ಕಾರ್ಯಕರ್ತರು ಕೇಳ್ತಾ ಇದ್ದಾರೆ. ಕ್ವಿಕ್ ಗಮನಿಸ್ತಾ ಹೋಗೋಣ. ಹಾಗಾದ್ರೆ ಈ ಆರೋಪ ಬರ್ಲಿಕ್ಕೆ ಕಾರಣವಾಗಿದ್ದು ಏನು ಅಂತ ಹೇಳಿ, ಯಾವೆಲ್ಲ ಸಚಿವರು, ಶಾಸಕರು, ಪ್ರಭಾವಿಗಳ ಮಕ್ಕಳ ಹೆಸರು ಈ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನದ ಅದಕ್ಕೆ ನಡೆಯುವ ಎಲೆಕ್ಷನ್ನಲ್ಲಿ ಮುನ್ನೆಲೆಗೆ ಬರ್ತಾ ಇದೆ ಅಂತ ಹೇಳಿ. ಮೊದಲನೇದಾಗಿ ಸಚಿವ ಸತೀಶ್ ಜಾರಕಿಹೊಳಿ ಅವರ ಪುತ್ರ ರಾಹುಲ್. ಇನ್ಫ್ಯಾಕ್ಟ್ ಅವರ ಸಹೋದರಿ ಈಗ ಹಾಲಿ ಸಂಸದೆ ಕೂಡ ಚುನಾವಣೆಯಲ್ಲಿ ನಿಂತಿದ್ರು. ಆಗ್ಲೂ ಕೂಡ ಕೇಳೋಕೆ ಸಿಕ್ಕಿದ್ದಿದೆ, ಸಚಿವರ ಪುತ್ರಿ ಅನ್ನೋ ಕಾರಣಕ್ಕೇನೆ ಟಿಕೆಟ್ ನೀಡಲಾಗಿದೆ ಅಂತ ಹೇಳಿ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ. ಇದೀಗ ಅವರ ಸಹೋದರ ರಾಹುಲ್ ಅವರ ಹೆಸರು ಕೇಳೋಕೆ ಸಿಗ್ತಾ ಇದೆ ಯೂತ್ ಕಾಂಗ್ರೆಸ್ ಎಲೆಕ್ಷನ್ ಸಂದರ್ಭಕ್ಕೆ. ಇನ್ನು ಸತ್ಯಜಿತ್ ಪಾಟೀಲ್, ಸಚಿವ ಶಿವಾನಂದ ಪಾಟೀಲ್ ಅವರ ಪುತ್ರ, ಶಿವಾನಂದ ಪಾಟೀಲ್ ಅವರ ಪುತ್ರಿ ಕೂಡ ಕಂಟೆಸ್ಟ್ ಮಾಡಿದ್ರು ಚುನಾವಣೆಯಲ್ಲಿ, ಲೋಕಸಭಾ ಚುನಾವಣೆಯಲ್ಲಿ. ಇದೀಗ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ. ಇಲ್ಲೂ ಕೂಡ ಶಿವಾನಂದ ಪಾಟೀಲ್ ಅವರ ಪುತ್ರನ ಹೆಸರು ಮುನ್ನೆಲೆಗೆ ಬರ್ತಾ ಇದೆ, ಸತ್ಯಜಿತ್ ಪಾಟೀಲ್. ಇನ್ನು ವಿನಯ್ ತಿಮ್ಮಾಪುರ, ಸಚಿವ RB ತಿಮ್ಮಾಪುರ ಅವರ ಪುತ್ರ, ಅವರ ಹೆಸರು ಕೂಡ ಪಟ್ಟಿಯಲ್ಲಿದೆ. ಇನ್ನು ಸುನಿಲ್ ಮಾಲೂರು, ಶಾಸಕ ನಂಜೇಗೌಡ ಅವರ ಪುತ್ರ, ಮಾಲೂರು ಶಾಸಕ ನಂಜೇಗೌಡ ಅವರ ಪುತ್ರ ಸುನಿಲ್ ಅವರ ಹೆಸರು ಕೂಡ ಇದೆ. ಹಾಗೆ MLC ಹರೀಶ್ ಕುಮಾರ್ ಅವರ ಪುತ್ರ ಅಭಿನಂದನ್ ಅವರ ಹೆಸರು ಕೂಡ ಪಟ್ಟಿಯಲ್ಲಿದೆ. ಇಷ್ಟಕ್ಕೆ ನಿಂತಿಲ್ಲ, KMF ಅಧ್ಯಕ್ಷ ಭೀಮಾ ನಾಯಕ್ ಅವರ ಪುತ್ರ ಅಶೋಕ್ ನಾಯಕ್ ಅವರ ಹೆಸರು ಕೂಡ ರೇಸ್ನಲ್ಲಿ ಕೇಳೋಕೆ ಸಿಗ್ತಾ ಇದೆ. ವಿಧಾನಸಭೆ ಉಪಸಭಾಧ್ಯಕ್ಷರಾದ ರುದ್ರಪ್ಪ ಲಮಾಣಿ ಅವರ ಪುತ್ರ ದರ್ಶನ್ ಅವರ ಹೆಸರು ಕೂಡ ಲಿಸ್ಟ್ನಲ್ಲಿದೆ. ಮಾಜಿ ಶಾಸಕ ಉಮಾಪತಿ ಅವರ ಪುತ್ರ ವೈಶಾಖ್, ಹಾಗೆ ಮಾಜಿ MLC ಗೋಪಾಲಸ್ವಾಮಿ ಅವರ ಪುತ್ರ ಶಶಾಂಕ್, ಬ್ರಿಜೇಶ್ ಯಾದವ್, ಇವರು ಮಾಜಿ ಶಾಸಕಿ ಪೂರ್ಣಿಮಾ ಅವರ ಪುತ್ರ ಬ್ರಿಜೇಶ್ ಯಾದವ್. ಹೀಗೆ ಸಾಲು ಹಾಲಿ ಶಾಸಕರು, ಸಚಿವರು ಹಾಗೆ ಹಿರಿಯ ಪ್ರಭಾವಿ ನಾಯಕರ ಪುತ್ರರೇ ಇಲ್ಲಿ ಹೆಚ್ಚಾಗಿ ಕಾಣೋಕೆ ಸಿಗ್ತಾ ಇರೋದ್ರಿಂದ ಸಾಮಾನ್ಯರಿಗೆ ಹಾಗಾದ್ರೆ ಅವಕಾಶ ಇಲ್ವಾ? ಸಾಮಾನ್ಯರ ಪರವಾಗಿ ನಿಲ್ಲೋರು ಯಾರು? ಯಾವಾಗ ಪಕ್ಷಕ್ಕೋಸ್ಕರ ಹಗಲು ಇರುಳು ಶ್ರಮಿಸುವ ಕಾರ್ಯಕರ್ತರಿಗೆ ಬೆಲೆ ಸಿಗೋದು, ಸ್ಥಾನಮಾನ ಸಿಗೋದು ಅನ್ನೋ ಪ್ರಶ್ನೆ ಕಾಂಗ್ರೆಸ್ ಪಕ್ಷದ ಒಳಗೆ ಹುಟ್ಕೊಂಡಿದೆ. ಇದು ಒಂದು ಕಡೆ ಬೆಳವಣಿಗೆ ಆದರೆ, ಮತ್ತೊಂದು ಕಡೆಯಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಅದೆಷ್ಟೇ ಈ ಮುಖ್ಯಮಂತ್ರಿ ಕುರ್ಚಿ ಬಗ್ಗೆ ಮಾತನಾಡೋದಕ್ಕೆ ಬ್ರೇಕ್ ಹಾಕೋ ಪ್ರಯತ್ನಗಳಾಗ್ತಾ ಇದ್ರು ಕೂಡ ನಿಲ್ಲೋ ಲಕ್ಷಣ ಕಾಣ್ತಾ ಇಲ್ಲ. ಇವತ್ತು ಮತ್ತೊಮ್ಮೆ DK ಶಿವಕುಮಾರ್ ಅವರ ಪರವಾಗಿ ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಕೂರ್ತಾರೆ DK ಶಿವಕುಮಾರ್ ಅಂತ ಹೇಳಿ ಬ್ಯಾಟ್ ಬೀಸಲಾಗಿದೆ. ಮುಖ್ಯಮಂತ್ರಿ ಆಗೇ ಬಿಡ್ತಾರೆ DK ಶಿವಕುಮಾರ್ ಅವರು. ಹಾಗಾದ್ರೆ DCM DK ಶಿವಕುಮಾರ್ ಅವರ ಪರ ಒಕ್ಕಲಿಗರು ಬ್ಯಾಟಿಂಗ್. ಕನಕಪುರ ಬಂಡೆಗೆ CM ಪಟ್ಟ ಒಲಿಯತ್ತಂತೆ. ಹಾಗಾದ್ರೆ ಬಂಡೆ CM ಆಗೇ ಬಿಡ್ತಾರಾ ಅನ್ನೋ ಕುತೂಹಲ ಮತ್ತೆ ಗರಿಗೆದರಿದೆ. DCM ಅತ್ಯಾಪ್ತ ಶಾಸಕರು ಈ ಮಾತನಾಡಿರೋದು. ಹೈಕಮಾಂಡ್ ವಾರ್ನ್ ಮಾಡಿದ್ರು ಕೂಡ ಕಾಂಗ್ರೆಸ್ನ ನಾಯಕರು ಈ ರೀತಿಯ ಹೇಳಿಕೆಗಳಿಗೆ ಕಡಿವಾಣ ಹಾಕೋ ಪ್ರಯತ್ನಕ್ಕೆ ಮುಂದಾಗ್ತಾ ಇಲ್ಲ. ತಮ್ಮ ನಾಯಕರ ಪರ ಬ್ಯಾಟ್ ಬೀಸ್ತಲೇ ಇದ್ದಾರೆ ಶಾಸಕರು. 50-50 ಫಾರ್ಮುಲಾ ಅಲ್ಲ, ಅಂದ್ರೆ 5 ವರ್ಷದಲ್ಲಿ 2.5 ವರ್ಷ ಸಿದ್ದರಾಮಯ್ಯ, 2.5 ವರ್ಷ DK ಶಿವಕುಮಾರ್ ಅನ್ನೋ ವಾದ ಕೆಳ ಹಂತದಲ್ಲಿ ನಡೀತಾ ಇತ್ತು. ಅದಾದ ನಂತರದಲ್ಲಿ
ಇಲ್ಲ ಈಗಲೇ ಬದಲಾವಣೆ ಆಗೋಗ್ಬಿಡುತ್ತೆ, ಡಿ ಕೆ ಶಿವಕುಮಾರ್ ಅವರೇ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಚರ್ಚೆ ಕೂಡ ನಡೀತಿತ್ತು. ಇದೀಗ ಆಶ್ಚರ್ಯ ಅನ್ನೋ ರೀತಿಯಲ್ಲಿ ಈ 5 ವರ್ಷಗಳ ಕಾಲ ಸಿದ್ದರಾಮಯ್ಯನವರೇ ಇರ್ತಾರೆ, ಆದರೆ ಮುಂದಿನ ಅವಧಿಗೆ ಅಂದರೆ 2028ಕ್ಕೆ ಡಿ ಕೆ ಶಿವಕುಮಾರ್ ಅವರೇ CM ಆಗ್ತಾರೆ. ಒಕ್ಕಲಿಗರೆಲ್ಲ ಸೇರಿ ಡಿ ಕೆ ಶಿ ಅವರನ್ನ CM ಮಾಡೋಣ ಅಂತ ಹೇಳಿ ಮಾತನಾಡಿದ್ದಾರೆ ಕಾಂಗ್ರೆಸ್ ಶಾಸಕ ಕದಲೂರು ಉದಯ್. ನಮ್ಮ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಅವರ ನಾಯಕತ್ವ ಬಂದ ನಂತರ ಈ ರಾಜ್ಯದಲ್ಲಿ ಹೇಗೆ ಕಾಂಗ್ರೆಸ್ ಪಕ್ಷ 136 ಸೀಟ್ನ ಗೆಲ್ಲಿಕ್ ಸಾಧ್ಯ ಆಯ್ತು, ಅದೇ ರೀತಿ ಈ ಮದ್ದೂರು ತಾಲೂಕಿನಲ್ಲೂ ಕೂಡ ಒಂದು ಹೊಸ ಹುರುಪನ್ನ ಕೊಟ್ಟು ನಮಗೆ ಇಲ್ಲಿ ಗೆಲ್ಲಕ್ಕೆ ಒಂದು ಆಶೀರ್ವಾದವನ್ನ ಇವತ್ತು ಮಾಡಿದ್ದಾರೆ. ನಮ್ಮ ಎಲ್ಲ ಕಾರ್ಯಕರ್ತರು ಬಲಿಷ್ಠರಾಗಲಿಕ್ಕೆ ಒಂದು ಅವಕಾಶವನ್ನ ಇವತ್ತು ಕಲ್ಪಿಸಿಕೊಟ್ಟಿದ್ದಾರೆ. 28ರ ವಿಧಾನಸಭೆಯಲ್ಲೂ ಕೂಡ 136ಕ್ಕಿಂತ ಸೀಟ್ಗಿಂತ ಹೆಚ್ಚಿನ ಸೀಟನ್ನ ನಮ್ಮ ಏನು ಅಧ್ಯಕ್ಷರಿದ್ದಾರೆ, ಉಪಮುಖ್ಯಮಂತ್ರಿಗಳಿದ್ದಾರೆ, ಅವರು ಮುಖ್ಯಮಂತ್ರಿ ಆಗ್ತಾರೆ. ಮುಂದಿನ ಅವಧಿಗೂ ಕೂಡ ಅವ್ರನ್ನ ಮುಖ್ಯಮಂತ್ರಿ ಮಾಡಿಕೆ ನಿಮ್ಮ ಎಲ್ಲ ಒಂದು ಈ ಮಂಡ್ಯ ಜಿಲ್ಲೆಯ ಜನರ ಈ ಹಳೆ ಮೈಸೂರು ಭಾಗ, ಕೋಲಾರದಿಂದ ಹಿಡಿದು ಚಿತ್ರದುರ್ಗದಿಂದ ಹಿಡಿದು ಏನು ಹಳೆ ಒಕ್ಕಲಿಗರು ಬೆಲ್ಟ್ ಇದೆ, ಎಲ್ಲರೂ ಕೂಡ ಅವ್ರ ಜೊತೆ ನಿಂತು ಅವ್ರನ್ನ ಮುಖ್ಯಮಂತ್ರಿ ಮಾಡಲಿಕ್ಕೆ ಸಹಕಾರವನ್ನ ಎಲ್ಲರೂ ಸೇರಿ ಮಾಡ್ತಾ ನಾವು ಕಾಂಗ್ರೆಸ್ ಪಕ್ಷದ ಏಳಿಗೆಗೆ ದುಡಿಯೋಣ. ನಮ್ಮ ಅಧ್ಯಕ್ಷರು. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.